ಚುನಾವಣೆಯಲ್ಲಿ ಅವರು ಹಣ ಹಂಚ್ತಾರೆ, ಇವರು ಹಣ ಹಂಚ್ತಾರೆ, ನಾವು ಹಣ ಕೊಡ್ತೇವೆ. ಮತದಾರರು ಹಣವನ್ನ ಇಸ್ಕೊಂಡು ಮತವನ್ನ ಮಾರಾಟ ಮಾಡಬಾರ್ದು. ಬರೀ ಇಂಥದ್ದೇ ವರ್ಷಾನುಗಟ್ಲೆಯಿಂದ ಆಗ್ಬಿಟ್ಟಿದೆ. ಆದರೆ ಈ ಬಾರಿ ಆದರೂ ಮತದಾರರು ಮನಸ್ಸು ಮಾಡಬೇಕು, ಮನಸ್ಸನ್ನ ಬದಲಾಯಿಸಬೇಕು, ಹಣ ಇಸ್ಕೊಂಡು ಮತ ಹಾಕೋ ಪದ್ಧತಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕ ತುಕಾರಾಂ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್. ಬಳ್ಳಾರಿಯಲ್ಲಿನೂ ಅಧಿಕೃತವಾಗಿ ಟಿಕೆಟ್ ಅನೌನ್ಸೇ ಆಗಿಲ್ಲ. ಹೌದು, ನೋಡೋಣ ಏನ್ ಮಾತನಾಡಿದ್ದಾರೆ ಸಂತೋಷ್ ಲಾಡ್ ಅವರು, ಕೇಳಿಸ್ಕೊಳ್ಳಿ. ಆಲೋಚನೆ ಮಾಡೋದಿಲ್ಲ, ಎಲ್ಲಿವರೆಗೆ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡೋದಿಲ್ಲ. ಈ ದೇಶ ಕಟ್ಟಕ್ಕಾಗೋದಿಲ್ಲ. ದುಡ್ಡು ತರ್ತಾರೆ, ಚುನಾವಣೆಗಳು ಬರ್ತವೆ, ಅವರು ದುಡ್ಡು ಕೊಡ್ತಾರೆ, ನಾವು ದುಡ್ಡು ಕೊಡ್ತೀವಿ. ಇದೇ ಬಂದ್ಬಿಡುತ್ತೆ ಚುನಾವಣೆಯಲ್ಲಿ. ದಯಮಾಡಿ ನಿಮಗೆ ಕೈ ಮುಗಿದು ಹೇಳ್ತೀನಿ, ಕಾನೂನು ಅರಿಯಬೇಕು. ನಮ್ಮಂತವ್ರಿಗೆ ಮುಂದೆ ಯುವಕರಿಗೆ ಅವಕಾಶ ಸಿಗ್ಬೇಕಂತಂದ್ರೆ ನೀವು ಯಾರು ಒಳ್ಳೆಯವರು, ಯಾವ ಕಾರ್ಯಕ್ರಮ ಮಾಡಿದ್ದಾರೆ, ಯಾರು ಜಾತಿರಿ, ಯಾವ ಜಾತಿಯಿಂದ ಈ ದೇಶಕ್ಕೆ ₹1 ಅನುಕೂಲ ಆಗಿಲ್ಲ. ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಜಾತಿ ಬಗ್ಗೆ ಮಾತನಾಡ್ತಾರೆ ಅವ್ರಿಗಷ್ಟೇ ಲಾಭ ಆಗಿದೆ. ಇವತ್ತು ರಾಮನ ಬಗ್ಗೆ ಇಡೀ ಬಿಜೆಪಿಯವರು ಹೋರಾಟ ಮಾಡಿದ್ರು, ರಾಮನ ಪರವಾಗಿ ಮಾತನಾಡಿದ್ರು. ಯಾಕಂದ್ರೆ ರಾಮನಿಂದ ಅವ್ರಿಗೆ ಓಟ್ ಇದೆ. ನಾಳೆ ದುರ್ಗಮ್ಮ ಮಾರಮ್ಮ ಅವ್ರಿಗೆ ಬೇಡ ಅಂದ್ರೆ ಏನ್ರಿ, ಪಾಂಡ್ರಂಗ್ ಬೇಡ, ಮತ್ತೆ ಯಾಕೆ ಪಾಂಡ್ರಂಗ್ ಬಗ್ಗೆ ಮಾತಾಡಂಗಿಲ್ಲ ಅವರು? ಪಾಂಡ್ರಂಗ್ ಮಾತಾಡಿದ್ರೆ ಓಟ್ ಬಿಡಂಗಿಲ್ಲ. ಪಾಂಡ್ರಂಗ್ ಮಾತಾಡಿದ್ರೆ ಮತ್ತೆ ನಾಳೆ ಮಾರಮ್ಮ ಮಾತಾಡಿದ್ರೆ ಓಟ್ ಬರ್ತಂತ ಮಾರಮ್ಮ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂತ ಅಧಿಕೃತ ಅಭ್ಯರ್ಥಿಗಳ ಘೋಷಣೆಗೂ ಮುನ್ನವೇ ಅವರವರೇ ಡಿಸೈಡ್ ಮಾಡ್ಬಿಡ್ತಾರೆ, ಪ್ರಚಾರ ಮಾಡ್ತಾರೆ, ಇಂಥ ಮಾತುಗಳು ಬರುತ್ತೆ. ಅಲ್ಲ, ಸಂತೋಷ್ ಲಾಡ್ ಅವರು ಹೇಳಿದ್ರಲ್ಲಿ ಅರ್ಧ ನಿಜ ಇದೆ. ಜಾತಿ ವ್ಯವಸ್ಥೆಯಿಂದ ಈ ದೇಶಕ್ಕೆ ಪ್ರಯೋಜನನೇ ಆಗಿಲ್ಲ ಅಂತ ಹೇಳಿದ್ದಾರೆ. ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಈ ಡಿವೈಡ್ ಆಗ್ತಾ ಹೋದಷ್ಟು ಸಮಾಜ ಅಂದ್ರೆ ಕೆಲವೊಂದು ವಿಚಾರದಲ್ಲಿ, ರಿಸರ್ವೇಶನ್ ವಿಚಾರದಲ್ಲಿ ಅಂದ್ರೆ ಬಹಳ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕವಾಗಿ ಹಾಗೆ ಸಾಮಾಜಿಕವಾಗಿ ಸಿಗಬೇಕಾದ ಭದ್ರತೆಗಳಿಗೋಸ್ಕರ ಜಾತಿ ವ್ಯವಸ್ಥೆ ಇರಬೇಕು. ಅದೇ ಒಂದು ಆದರ್ಶದಿಂದ, ಅದೇ ಒಂದು ನಿಲುವಿನಿಂದ ರಿಸರ್ವೇಶನ್ಗೋಸ್ಕರನೇ ಜಾತಿ ವ್ಯವಸ್ಥೆಗೆ ಸಂವಿಧಾನದಲ್ಲೂ ಕೂಡ ಒಂದಷ್ಟು ಅವಕಾಶಗಳನ್ನು ಅಲ್ಲಲ್ಲಿ ನೀಡಲಾಗಿದೆ. ಆದರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಜಾತಿ ಬೇಕಾ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಜಾತಿ, ನಮ್ಮ ಮತ, ನಮ್ಮ ಧರ್ಮ ಇದರ ಆಧಾರದ ಮೇಲೆನೆ ವೋಟ್ ಹಾಕುವ ಪದ್ಧತಿ ಈಗಲೂ ಕೂಡ ನಡ್ಕೊಂಡು ಹೋದ್ರೆ ಅಭಿವೃದ್ಧಿ ಅನ್ನೋದು ಸೆಕೆಂಡ್, ಥರ್ಡ್, ಫೋರ್ತ್ ಪ್ರಿಯಾರಿಟಿ ಆಗ್ಬಿಡುತ್ತೆ. ಸಂತೋಷ್ ಲಾಡ್ ಅವರು ಹೇಳಿದ್ದು ಸತ್ಯ. ದುಡ್ಡು ಕೊಡ್ತಾರೆ, ನಾವು ಕೊಡ್ತೀವಿ, ಅವರು ಕೊಡ್ತಾರೆ, ಇಸ್ಕೊಳ್ತೀರಿ, ಯಾರಿಗೋ ಒಬ್ರಿಗೆ ಓಟ್ ಹಾಕ್ತೀರಿ, ಆಮೇಲೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಕೊರಗ್ತೀರಿ, ಇದೂ ಕೂಡ ಸತ್ಯ. ಆದರೆ ವ್ಯವಸ್ಥೆ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಒಂದು ಪಕ್ಷದವ್ರು ಕೊಡಲ್ಲ ಅಂದ್ರೆ ಇನ್ನೊಂದು ಪಕ್ಷದವ್ರು ಕೊಡಕ್ಕೆ ರೆಡಿ ಇರ್ತಾರೆ. ಮತದಾರರೇ ಎಷ್ಟೋ ಕ್ಷೇತ್ರಗಳಲ್ಲಿ ನಿರೀಕ್ಷೆ ಮಾಡ್ತಾರೆ, ಈ ಸತಿ ಯಾಕೆ ಎಲೆಕ್ಷನ್ಗೆ ಇನ್ನೂ ದುಡ್ಡು ಕೊಡ್ತಿಲ್ಲ ಅಂದ್ರೆ ಆ ಮಟ್ಟಿಗೆ ವ್ಯವಸ್ಥೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ಬದಲಾವಣೆ ಮಾಡೋದು ಸುಲಭ ಇಲ್ಲ ಶ್ರುತಿ, ಬಟ್ ಬದಲಾವಣೆ ಆಗಲೇಬೇಕು ಅಂದ್ರೆ ಸಣ್ಣದಾಗಿ ಆದ್ರೂ ಪ್ರಯತ್ನಗಳಾಗ್ಲಿಕ್ಕೆ ಪ್ರಾರಂಭ ಆಗಬೇಕು. ಇನ್ನು ಅರ್ಧ ಮಾತನಾಡಿದ್ರಲ್ಲ, ರಾಮನ ಹೆಸರಲ್ಲಿ ಓಟ್ ಕೇಳ್ತಾರೆ, ಅವ್ರಿಗೆ ರಾಮನ ಹೆಸರಲ್ಲಿ ಓಟ್ ಇದೆ ಅಂದ್ರೆ ಇದು ಜಾತಿ ಹೆಸರಲ್ಲಿ ಓಟ್ ಕೇಳಿದ್ರು ಅನ್ನೋ ಹಂಗೆ ಆಗೋಯ್ತು. ಅದು ಕೂಡ ಯಾವುದೋ ಒಂದು ದೇವರು ಅಥವಾ ಒಂದು ದೈವಿಕ ಆಚರಣೆ ಅಥವಾ ಒಂದು ಧರ್ಮದ ಭಾವನೆಗಳ ಹೆಸರಲ್ಲೂ ಕೂಡ ಓಟ್ ಕೇಳೋದು ಅಷ್ಟೇ ಅಪರಾಧ. ಸಂತೋಷ್ ಲಾಡ್ ಅವರು ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಜನರು ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅಥವಾ ಅದಕ್ಕೆ ಸ್ಪಂದನೆ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಸಂತೋಷ್ ಲಾಡ್ ಅವರ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಒಂದು ಇಂಟರ್ವ್ಯೂ ಖಾಸಗಿ ವಾಹಿನಿಯಲ್ಲಿ ಅದಾದ ನಂತರದಲ್ಲಿ ಅವರ ಮಾತುಗಳು ಬಹಳ ವೈರಲ್ ಆಗ್ತದೆ. ಹಾಗೆ ಅರ್ಥಗರ್ಭಿತವಾಗಿ ಮಾತನಾಡ್ತಾರೆ ಸಂತೋಷ್ ಲಾಡ್ ಅವರು ಅನ್ನೋ ಒಂದು ಒಳ್ಳೆ ಒಪಿನಿಯನ್ ಕೂಡ ಅವರ ಪರವಾಗಿ ಕ್ರಿಯೇಟ್ ಆಗ್ತಾ ಇದೆ. ನೋಡೋಣ ಅವರ ಈ ರೀತಿಯ ಮಾತುಗಳನ್ನ ಮತದಾರ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾನೆ ಅನ್ನೋದನ್ನ.